ಶ್ರಾವಣ ಆರಂಭವಾಗುವ ಮುನ್ನ ಈ ಶಿವ ಕನಸುಗಳು ಬಿದ್ದರೆ ಅತ್ಯಂತ ಶುಭ. ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸವಾಗಿದೆ. ಶ್ರಾವಣ ಮಾಸದಲ್ಲಿ ಶಿವಪೂಜೆಯನ್ನು ಮಾಡುವುದು ಕಷ್ಟಗಳನ್ನು ದೂರ ಮಾಡಿ ಸಂತೋಷ ಸುಖ ದೊರೆಯುವುದು. 2025ರ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ಕನಸಿನಲ್ಲೇ ಶಿವ ಕಾಣಿಸಿಕೊಂಡರೆ ಏನರ್ಥ? ಶ್ರಾವಣ ಆರಂಭವಾಗುವ ಮುನ್ನ ಶಿವನು ಕಾಣಿಸಿಕೊಂಡರೆ ಅತ್ಯಂತ ಶುಭ. ಆಷಾಢ ಮಾಸ ಮುಕ್ತಾಯಗೊಳ್ಳುತ್ತಿದ್ದಂತೆ ಬರುವ ಮಾಸವೇ ಶ್ರಾವಣ ಮಾಸ. ಈ ಶ್ರಾವಣ ಮಾಸ ಶಿವನಿಗೆ ಸಂಬಂಧಿಸಿದ ಮಾಸವಾಗಿದೆ. ಶ್ರಾವಣದಲ್ಲಿ ಶಿವಪೂಜೆಯನ್ನು ಮಾಡುವುದರಿಂದ ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುವುದು. ಶಿವನು ಪ್ರತಿಯೊಂದು ಜನರ ಕಷ್ಟಗಳನ್ನು ದೂರ ಮಾಡುವವನು. ಶಿವನಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಶ್ರಾವಣದಲ್ಲಿ ಮಾಡುವ ಶಿವಪೂಜೆಯು ನೇರವಾಗಿ ಶಿವನನ್ನು ತಲುಪುತ್ತದೆ ಎನ್ನುವ ನಂಬಿಕೆಯಿದೆ. ಶ್ರಾವಣ ಮಾಸದಲ್ಲಿ ಶಿವಪೂಜೆಯನ್ನು ಮಾಡುವ ಮೂಲಕ ಭಕ್ತನು ಎಲ್ಲ ರೀತಿಯ ಸಂತೋಷವನ್ನು ಕೂಡ ಪಡೆದುಕೊಳ್ಳುತ್ತಾನೆ. 2025ರ ಶ್ರಾವಣ ಮಾಸವು ಜುಲೈ 25ರಂದು ಶುಕ್ರವಾರದಿಂದ ಪ್ರಾರಂಭವಾಗುತ್ತದೆ. ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನ ಶಿವನಿಗೆ ಸಂಬಂಧಿಸಿದ ಯಾವ ಕನಸು ಬಿದ್ದರೆ ಶುಭ ಎಂದು ತಿಳಿಯೋಣ. ಮೊದಲನೆಯದಾಗಿ, ಶಿವನ ಪೂಜೆ ಮಾಡುತ್ತಿರುವ ಕನಸು ಬಿದ್ದರೆ. ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಶಿವನನ್ನು ಪೂಜಿಸುತ್ತಿರುವಂತೆ ದೃಶ್ಯವನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಶಿವನನ್ನು ಪೂಜಿಸುತ್ತಿರುವ ಕಂಡರೆ ಶಿವನು ನಿಮ್ಮ ಮೇಲೆ ಆತನ ಆಶೀರ್ವಾದದ ಮಳೆಯನ್ನು ಸುರಿಸುತ್ತಾನೆ ಎಂಬುದಾಗಿದೆ. ಇನ್ನು ಎರಡನೆಯದಾಗಿ, ಕನಸಿನಲ್ಲಿ ಶಿವಲಿಂಗ ಬಂದರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ವ್ಯಕ್ತಿಯು ತನ್ನ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಅಂತಹ ಕನಸನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಇಂತಹ ಕನಸನ್ನು ನೋಡುವುದರ ಮೂಲಕ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಆತನ ಜೀವನದಲ್ಲಿ ಬರುವ ದುಃಖಗಳು ಸಮಸ್ಯೆಗಳು ಪರಿಹಾರವಾಗುವುದು ಎಂಬರ್ಥವನ್ನು ಇದು ನೀಡುತ್ತದೆ. ಇನ್ನು ಮೂರನೆಯದಾಗಿ, ಶಿವನು ನಗುವಂತೆ ಕನಸು ಬಿದ್ದರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಪರಶಿವನು ನಗುತ್ತಿರುವಂತೆ ನೋಡಿದರೆ ಅದನ್ನು ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ. ಯಾವ ವ್ಯಕ್ತಿ ಶ್ರಾವಣಕ್ಕೂ ಮುನ್ನ ಈ ಕನಸನ್ನು ನೋಡುತ್ತಾನೋ ಅವನು ತನ್ನ ಜೀವನದಲ್ಲಿ ಒಳ್ಳೆಯ ಅಂದರೆ ಶುಭ ಸುದ್ದಿಗಳನ್ನು ಮಾತ್ರ ಪಡೆದುಕೊಳ್ಳುತ್ತಾನೆ ಎಂಬುದಾಗಿದೆ. ಇಂತಹ ಕನಸುಗಳು ಕೂಡ ಮಹಾದೇವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದನ್ನು ಹೇಳುತ್ತದೆ. ಇನ್ನು ನಾಲ್ಕನೆಯದಾಗಿ, ಶಿವನ ಮಂದಿರ ಕನಸಿನಲ್ಲಿ ಬಂದರೆ. ನೀವು ನಿಮ್ಮ ಕನಸಿನಲ್ಲಿ ಶಿವನಿಗೆ ಸಂಬಂಧಿಸಿದ ದೇವಾಲಯವನ್ನು ನೋಡಿದರೆ ಅಂತಹ ಕನಸನ್ನು ಅದೃಷ್ಟದ ಕನಸು ಎಂದು ಪರಿಗಣಿಸಲಾಗುತ್ತದೆ. ಈ ಕನಸನ್ನು ಕಂಡಿರುವ ವ್ಯಕ್ತಿಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಆ ವ್ಯಕ್ತಿಯು ತನ್ನ ಜೀವನದಲ್ಲಿನ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರವನ್ನು ಸುಲಭವಾಗಿ ಪಡೆದುಕೊಳ್ಳುತ್ತಾನೆ. ಇದಲ್ಲದೆ ಆತನ ಸಮಸ್ಯೆಗಳನ್ನು ಸಾಕ್ಷಾತ್ ಪರಶಿವನೇ ದೂರ ಮಾಡುತ್ತಾನೆ ಎಂದರ್ಥ. ಇನ್ನು ಐದನೆಯದಾಗಿ, ಶಿವ ಮತ್ತು ಪಾರ್ವತಿ ಇಬ್ಬರೂ ಕನಸಿನಲ್ಲಿ ಬಂದರೆ. ನೀವು ನಿಮ್ಮ ಕನಸಿನಲ್ಲಿ ಪರಶಿವನೊಂದಿಗೆ ಪಾರ್ವತಿ ದೇವಿಯನ್ನು ಕೂಡ ನೋಡಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಕನಸನ್ನು ನೋಡಿದ ವ್ಯಕ್ತಿಯ ಜೀವನದಲ್ಲಿ ಕೆಲವು ಸಕಾರಾತ್ಮಕತೆ ಘಟನೆಗಳು ಸಂಭವಿಸುತ್ತದೆ. ಇದು ಆತನಿಗೆ ಜೀವನದುದ್ದಕ್ಕೂ ಶುಭ ಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಕನಸಿನಲ್ಲಿ ನೀವು ಶಿವನೊಂದಿಗೆ ಪಾರ್ವತಿ ದೇವಿಯನ್ನು ಕೂಡ ನೋಡುವುದು ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂತೋಷ ಮತ್ತು ಧನಾಗಮನ ಸೂಚನೆಯನ್ನು ಹೇಳುತ್ತದೆ. ಇಷ್ಟು ಸಮಯ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.